ನಮಸ್ಕಾರ ವೀಕ್ಷಕರೇ, ಶುಭೋದಯ ನಿಮ್ಮೆಲ್ಲರಿಗೂ. ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಯಾವನ ಮನಸ್ಸಿನಲ್ಲಿ ಮಾನವೀಯತೆಯ ಪ್ರೀತಿ ಇರುವುದೋ ಅವನೇ ಎಲ್ಲರಿಗಿಂತ ಶ್ರೀಮಂತ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಹಾಗೆ ಮಾರ್ಚ್ ತಿಂಗಳಿನ ಮೊದಲನೇ ದಿನ. ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಇವತ್ತಿನ ದಿವಸ ದ್ವಾದಶಿ, ಪರಿಪೂರ್ಣ ಅನುಗ್ರಹ ಸಿಗ್ತಕ್ಕಂಥ ದಿನ. ಈ ದಿನ ನೀವೆಲ್ಲರೂ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯ ಬಂದ್ಬಿಡ್ತು. ಪ್ರತಿಯೊಬ್ಬರಿಗೂ ಆ ಜಗನ್ಮಾತೆಯ ಸ್ವಾಗತ ಮಾಡೋ ಸಮಯ ಬಂದ್ಬಿಡ್ತು. ಈ ದಿನ ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ, ಸಮೀಪಿಸ್ತಾ ಇದೆ ಅಂತಕ್ಕಂಥ ವಿಚಾರ ಬಂದ್ಬಿಡ್ತು. ಪ್ರತಿಯೊಬ್ಬರು ದೀಪವನ್ನು ಹಚ್ಚಿದ್ವಿ, ಭಗವಂತನ ಕೃಪಾ ಕಟಾಕ್ಷ ಆಯಿತು, ಎಲ್ಲರ ಲೋಕ ಕಲ್ಯಾಣವಾಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲೇ ಬದುಕ್ತಾ ಇದ್ದೀವಿ. ಆದರೂ ಸಹ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಯ್ತಾ ಇಂಥ ಒಂದು ಪ್ರಪಂಚ? ಜೀವನದಲ್ಲಿ ಏನಾದರೂ ದೀಪ ಹಚ್ಚಿದ್ದಕ್ಕೆ ಪ್ರಯೋಜನವಾಯ್ತಾ ಅನ್ನೋದು ಕೆಲವರಿಗೆ ಇನ್ನೂ ವಿಶೇಷವಾಗಿ ಕಾಡ್ತಾ ಇದೆ. ಇನ್ನೂ ನಿಮಗೆ ಗೊತ್ತಿಲ್ಲ, ನೀಲಮ್ಮಜ್ಜ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರತಕ್ಕಂಥದ್ದು, ಕುರುಗೋಡು ಗ್ರಾಮದಲ್ಲಿ ಬಸವೇಶ್ವರನ ಅನುಗ್ರಹವನ್ನು ಪಡೆದಿರತಕ್ಕಂಥದ್ದು, 6ನೇ ಶತಮಾನದಲ್ಲಿರ್ತಕ್ಕಂಥ ಅಜ್ಜಮ್ಮ ಪರಿಪೂರ್ಣವಾಗಿ ಜ್ಞಾನಶಕ್ತಿ, ಕಾಲಜ್ಞಾನಿಯಾಗಿರ್ತಕ್ಕಂಥ ಅಮ್ಮನವರು ಬರೆದಿರ್ತಕ್ಕಂಥ ಇತಿಹಾಸದ ಪುಟವನ್ನ ನಿಮಗೆ ಖಂಡಿತವಾಗಲೂ ತೋರಿಸ್ತೀನಿ. ಈ ವಿಚಾರ ಪುಟದಲ್ಲಿ ಬರೆದಿದ್ದಾರೆ, ದುರ್ಗಮ್ಮನು ಭೂಲೋಕಕ್ಕೆ ಸ್ಪರ್ಶ ಮಾಡುತ್ತಾಳೆ. ಇದೇ ಶ್ರಾವಣ ಮಾಸದ ನಂತರ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಗ್ರಹಣ, ಸೂರ್ಯ ಚಂದ್ರರು ಆವರಿಸ್ಕೊಂತಾರೆ. ಎಂಥ ಒಂದು ಸಾನ್ನಿಧ್ಯ! ಪ್ರಪಂಚವು ನೀರಿನಲ್ಲಿ ಮುಳುಗುತ್ತದೆ. ಬಹಳ ಸಂತೋಷ. ಯಾವ ಪ್ರಪಂಚ? ಪಶ್ಚಿಮ ವಾಯುವ್ಯ, ಅಂದರೆ ಉತ್ತರ ಮತ್ತು ಪಶ್ಚಿಮದ ಭಾಗದಲ್ಲಿ ವಾಯುವ್ಯ ಅಂತ ಕರೀತಕ್ಕಂಥ ಸ್ಥಳಗಳೆಲ್ಲ ಇಡೀ ಪ್ರಪಂಚಾದ್ಯಂತ, ಅಂದರೆ ಪ್ರಪಂಚದ ವಾಯುವ್ಯ, ಭಾರತ ದೇಶದ ವಾಯುವ್ಯ, ನಮ್ಮ ಕರ್ನಾಟಕ ರಾಜ್ಯದ ವಾಯುವ್ಯ ಮತ್ತು ನಾವು ಎಲ್ಲಿರ್ತೀವೋ ಆ ವಾಯುವ್ಯ ಸ್ಥಳಗಳೆಲ್ಲವೂ ನೋಡ್ಕೋಬೇಕು. ಅಲ್ಲಿಂದ ಬರ್ತಕ್ಕಂಥ ನೀರು ಉತ್ಪತ್ತಿ ಜಾಸ್ತಿ, ಹೆಚ್ಚು, ಪರಿಪೂರ್ಣವಾಗಿ ಅನುಗ್ರಹ ಸಿಗತ್ತಾ, ಯಾವ ಕಾಲಕ್ಕೆ ಮುಳುಗಿಸತ್ತಾ, ಇದೆಲ್ಲ ವಿಚಾರ ತಿಳ್ಕೋಬೇಕು. ಆದರೆ ದುರ್ಗಮ್ಮನು ಕಾಲಿಡುತ್ತಾಳೆ ಪ್ರಪಂಚಕ್ಕೆ. ಬಸವೇಶ್ವರ ನಂದೀಶ್ವರನು ಭೂಲೋಕಕ್ಕೆ ಸ್ಪರ್ಶ ಮಾಡುತ್ತಾನೆ. ಅಮ್ಮನವರ ಜೊತೆ ಪರಮೇಶ್ವರನ ಸ್ವಾಗತ ಮಾಡಕ್ಕೆ ಬಂದಿದ್ದಾರೆ ಇಬ್ಬರು. ಅಂಥ ಒಂದು ದೈವ ಸಾನ್ನಿಧ್ಯ ಇದೇ ಮೇ 6ನೇ ತಾರೀಕು ನೀವೆಲ್ಲ ಭೂಸ್ಪರ್ಶವನ್ನು ನೋಡಬಹುದು. ಆ ಭೂಸ್ಪರ್ಶವಾಗುವ ಸಮಯ 6ನೇ ತಾರೀಕು ಮೇ ಇಂದ ಹಿಡಿದು 18ನೇ ತಾರೀಕು ಮೇ ಒಳಭಾಗದಲ್ಲಿ ಭೂಮಿಯಲ್ಲಿ ಒಬ್ಬೊಬ್ಬರಿಗೆ ಅವರದೇ ಆದ ಸ್ವತಃ ಅನುಭವಗಳಾಗತ್ತೆ. ಆಗ ವಿಶೇಷವಾಗಿ ಒಂದು ಶಕ್ತಿ ಆಗ್ತಾಳೆ. ಇದೇ ಮೇ 6ರಿಂದ ಮೇ 18ರವರೆಗೂ. ಇದನ್ನ ಸ್ವಾಗತ ಮಾಡಕ್ಕೆ ಯಾರಿಗಾದ್ರೂ ಒಂದು ಚೂರು ಹೊಣೆ ಇದೆಯಾ? ಜಗನ್ಮಾತೆನ ಸ್ವಾಗತ ಮಾಡೋಣ ಅನ್ನೋ ಭಾವನೆ ಇದೆಯಾ? ಯಾರಿಗಾದ್ರೂ ಜಗತ್ತಲ್ಲಿ ಎಲ್ಲರ ಶತ್ರು ಧ್ವಂಸ ಮಾಡಕ್ಕೋಸ್ಕರ ಮಹಿಷಾಸುರನ್ನ ಸಾಯಿಸಿದ ಮೇಲೆ ದುರ್ಗಾ ಮತ್ತೆ ಭೂಲೋಕಕ್ಕೆ ಇದೇ ರೀತಿಯಾದ ಶಕ್ತಿನ ತಗೊಂಡು ಭೂ ಸ್ಪರ್ಶವನ್ನ ಮಾಡ್ತಾ ಇದ್ದಾಳೆ? ಯಾರಿಗಾದ್ರೂ ಗೊತ್ತಾ? ಪರಮೇಶ್ವರನ ಶಕ್ತಿ, ತ್ರಿಮೂರ್ತಿಗಳ ಶಕ್ತಿ, ಸರ್ವಶಕ್ತಿಯೂ ಹೊಂದಿರತಕ್ಕಂಥ ಆ ಜಗನ್ಮಾತೆ ತನ್ನ ಎಲ್ಲಾ ಶಕ್ತಿಗಳನ್ನ ಸೇರಿ ಒಂದು ಶಕ್ತಿಯಾಗಿ ಬಂದು ನಿಂತ್ಕೊಂಡ್ಬಿಡ್ತಾಳಂತೆ ಇಡೀ ಜಗತ್ತಿನ ಬ್ರಹ್ಮಾಂಡದಲ್ಲಿ. ಅಂಥ ಒಂದು ಆ ಆದಿಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂಥವಳನ್ನ, ರಾಜರಾಜೇಶ್ವರಿ ಆಗಿರ್ತಕ್ಕಂಥವಳನ್ನ, ಭುವನೇಶ್ವರಿ ಆಗಿರ್ತಕ್ಕಂಥವಳನ್ನ, ಪ್ರತ್ಯಂಗಿರಿ ಆಗಿರ್ತಕ್ಕಂಥವಳನ್ನ ಎಂಥ ನಾಮಕರಣ ಕರೆದ್ರೂ ಸಾಲದು. ಎಲ್ಲಾ ನಾಮಕರಣದಲ್ಲೂ ಬಂದಿರತಕ್ಕಂಥವಳು ಮಹಾದುರ್ಗೆ. ಆದರೆ 9 ಆವರಣಗಳಲ್ಲಿ ಮಾತ್ರ ಯಾವ ಕಾಲಕ್ಕೂ ಚದರಿ ಹೋಗಲ್ಲ ಅವಳು. 9 ಆವರಣ ದೇವತೆಗಳಾಗಿರ್ತಾಳೆ. 9 ನವರಂಧ್ರಗಳ ಮುಖಾಂತರವಾಗಿ ಸೃಷ್ಟಿಯನ್ನ ಮಾಡಿದಾಳೆ. ನಾವೆಲ್ಲರೂ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಒಂದು ಜೀವರಾಶಿಗೂ 9 ನವರಂಧ್ರಗಳಿರುತ್ತೆ. ಅದಕ್ಕೆ ನವ ಆವರಣಗಳು ಅಂತ ಕರಿತೀವಿ. 9 ಆವರಣಗಳಿಗೆ ಅಧಿದೇವತೆ, ಪ್ರತಿದೇವತೆ ಅಂತ ಕೂತಿರ್ತಾರೆ. ಇವರೆಲ್ಲರೂ ಸಾಕ್ಷಿ ರೂಪವಾಗಿ ಕೂತಿರೋದು 9 ನವಗ್ರಹಗಳು. ಈ 9 ನವಗ್ರಹಗಳು ತಮ್ಮ ತಮ್ಮ ಸ್ಥಾನವನ್ನ, ತಮ್ಮ ತಮ್ಮ ಗೌರವವನ್ನ, ತಮ್ಮ ತಮ್ಮ ಜಗತ್ತನ್ನ ಹಿಡ್ಕೊಂಡು ಶಿವನ ಪೂಜೆಯನ್ನ ಮಾಡ್ತಾ ಎಲ್ಲಾ ದೇವತೆಗಳನ್ನ ಕಾವಲು ಕಾಯ್ತಾ ಇರ್ತಾರೆ ಅಷ್ಟದಿಕ್ಪಾಲಕರು. ಅದಕ್ಕೆ ಅರಿಮಾಸಿದ್ಧಿ, ಮಹಿಮಾಸಿದ್ಧಿ, ಗರಿಮಾಸಿದ್ಧಿ ಅಂತ ಅಷ್ಟಸಿದ್ಧಿ ದೇವತೆಗಳು. ಕೂರ್ಮ ಪೀಠದ ಮೇಲೆ ಕೂತಿರ್ತಕ್ಕಂಥ ಸ್ಥಿರ, ಅಂದ್ರೆ ಏನು ಮುಳುಗುತ್ತೋ ಅದು ಮೇರುಪೀಠ ಅಂತ ಕರಿತೀವಿ. ಆ ಮೇರುಪೀಠದ ಕೆಳಭಾಗದಲ್ಲಿ ನೋಡಿರ್ತಕ್ಕಂಥದ್ದು ಕೂರ್ಮ. ಈ ಕೂರ್ಮದ ಮೇಲೆ ಆ ಮೇರು ಪರ್ವತ ಇದ್ದ ಹಾಗೆ ಆ ಮೇರುವಾಗಿ ಕೂತಿರೋದೇ ಶ್ರೀಚಕ್ರ.
ಇಂಥ ವಿಶೇಷವಾಗಿರ್ತಕ್ಕಂಥ ಶ್ರೀಚಕ್ರನ ಕಲಿಯುಗದಲ್ಲಿ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ. ಶ್ರೀಚಕ್ರ ಆಲ್ರೆಡಿ ಬಂದು ಹೋಗಿದೆ. ಆದರೆ ಅಷ್ಟಲಕ್ಷ್ಮಿಯಾಗಿ ಸ್ವರೂಪದಲ್ಲಿ ದುರ್ಗಾ ಬರ್ತಾಳಂತೆ. 18 ಕೈ ಉಳ್ಳವಳು ಆದಿಶಕ್ತಿ, ಅದಕ್ಕೆ ಇವಳನ್ನ ದುರ್ಗಾಲಕ್ಷ್ಮಿ ಅಂತ ಕರೀತಾಳೆ. ಇಂಥ ಒಂದು ದುರ್ಗಾಲಕ್ಷ್ಮಿ ಅಷ್ಟಾದಶಭುಜ ಅಂತ. ಅಷ್ಟ ಅಂದರೆ 8, ದಶ ಅಂದರೆ 10, ಎಷ್ಟಾಯಿತು 18. ಆ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ ಆಗಿರ್ತಕ್ಕಂಥವಳು ದುರ್ಗಾ ಅಂದ್ರೆ ಏನು? ಶತ್ರು ಸಂಹಾರಕ್ಕೋಸ್ಕರ, ಶತ್ರು ವಿನಾಶಕ್ಕೋಸ್ಕರ, ದುಷ್ಟ ಸಂಹಾರಕ್ಕೋಸ್ಕರ ಈ ಭೂಲೋಕಕ್ಕೆ ಇಳಿತಾ ಇದ್ದಾಳೆ. ಈ ಸಲ ಇಳಿದಾಗ ಪ್ರತಿಯೊಬ್ಬನಿಗೂ ಸರ್ವನಾಶನ ಆಗುವುದು ಖಂಡಿತ. ಅಂದರೆ ಯಾರೋ ದುಷ್ಟಗಳು, ಆ ದುಷ್ಟಿ ಶಕ್ತಿಗಳು, ದುಷ್ಟರಾಗಿರ್ತಕ್ಕಂಥ ಸುಳ್ಳನ್ನು ಹೇಳೋರು, ದುಷ್ಟರಾಗಿರ್ತಕ್ಕಂಥವ್ರು ಮೋಸ ಮಾಡೋರು, ದುಷ್ಟರಾಗಿರ್ತಕ್ಕಂಥ ಎಷ್ಟೋ ಜನ ದಗಾ ವಂಚನೆ ಮಾಡ್ತಕ್ಕಂಥವ್ರು, ಲಂಚಾನ ಕೇಳ್ತಕ್ಕಂಥವ್ರು, ಇವರೆಲ್ಲರ ಸರ್ವನಾಶ ಖಂಡಿತ. ಆದರೆ ಆಗತಕ್ಕಂಥ ಅನಾಹುತಗಳು ಘೋರವಾಗಿ ಆಗ್ತಾ ಹೋಗುತ್ತೆ. ಎಲ್ಲಿ ಒಳ್ಳೆ ಪವಿತ್ರ ಸ್ಥಳ ಅನ್ಕೊಂತೀವೋ ಅಲ್ಲಿ ಘೋರ ಮೃತ್ಯು ಆಗುತ್ತೆ. ಎಲ್ಲಿ ಅಪವಿತ್ರ ಸ್ಥಳ ಅನ್ಕೊಂತೀವೋ ಅಲ್ಲಿ ಸಾನ್ನಿಧ್ಯ ಶಕ್ತಿಗಳು ಬರುತ್ತೆ. ಎಲ್ಲೆಲ್ಲಿ ದೇವತಾ ಸಾನ್ನಿಧ್ಯ ಇಲ್ಲಿರ್ಲಿಲ್ವೋ ಅದನ್ನೆಲ್ಲ ಜೀರ್ಣೋದ್ಧಾರಗಳಾಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಕಲ್ಲುಗಳಾಗಿ ಕೂತಿದೀವೋ ಅದೆಲ್ಲ ಮನುಷ್ಯರಾಗಿ ಮಾರ್ಪಡ್ತಕ್ಕಂಥ ಅವಕಾಶ. ಅಂದ್ರೇನೋ ಕಲ್ಲು ನಂದಿ ನಿಜವಾದ ನಂದಿ ಇದ್ದ ಹಾಗೆ ಎದ್ದು ಹೇಳ್ತಾನೆ. ಆ ದೈವ ಸಾನ್ನಿಧ್ಯ ಶಕ್ತಿಗಳು ಬರುತ್ತೆ. ಪಕ್ಷಿ ಪ್ರಾಣಿಗಳೆಲ್ಲ ನೋಡುತ್ತೆ. ಈ ಒಂದು ಆನಂದ ಎಲ್ಲರ ಮಹದಾನಂದ. ಆಗ ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಲ್ಲರೂ ಏನು ಹೇಳಬೇಕು? ದೇವ್ರೇ 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 ಅನ್ನೋ ನಾಮಕರಣ ಪ್ರತಿಪೂರ್ವಕವಾಗಿರುತ್ತೆ. ಇಂಥ ಒಂದು ಸಾನ್ನಿಧ್ಯದಲ್ಲಿ ಒಂದು ವಿಚಾರವನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಿಂದ ನಾನು ಏರ್ಪಡಿಸ್ತಾ ಇದ್ದೀನಿ. ಈ ಏರ್ಪಾಡು ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ನೀವೆಲ್ಲ ವಿಶೇಷವಾಗಿ ಕಾದಿದ್ರೆ ಪರಿಪೂರ್ಣವಾಗಿ ತಿಳಿಯಾದ ವಾತಾವರಣದಲ್ಲಿ ತಿಳಿಸ್ತೀರಿ.